ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸುಬ್ಬು, ಶ್ರಾವಣಿ ಮೊರೆ, ನೀವು ಸುಬ್ಬು ಇಲ್ಲೇ ಇರಿ. ನಾನು ಒಳಗೋಗಿ ಅಲ್ಲೆಲ್ಲ ಮಾತಾಡಿಕೊಂಡು ಆಮೇಲೆ ನಿಮ್ಮನ್ನು ಕರಿತೀನಿ. ಸರಿ ಮಾವ, ಇಲ್ಲೇ ಇರ್ತೀವಿ. ಅನಂತಶಯನ, ಪದ್ಮನಾಭ, ನಾನು ಬರಲೆ ನಿಮ್ಮ ಜೊತೆಗೆ. ಅಯ್ಯಯ್ಯೋ, ಬ್ಯಾಡಿ. ನೀವು ಒಳಗೆ ಬಂದು ಏನೇನೋ ಮಾತಾಡೋದು ಬೇಡ. ಸಮಯ, ಸಂದರ್ಭ, ಸೂಕ್ಷ್ಮತೆ ಎಲ್ಲ ನೋಡಿಕೊಂಡು ಗಂಭೀರವಾಗಿ ನಡ್ಕೋಬೇಕು. ನೀವಲ್ಲಿ ಬರೋದು ಬೇಡ. ಹಂಗಂತೀರ? ಅಪ್ಪ ದೇವ್ರೆ, ಇಂಥ ದೊಡ್ಡ ವಿಷಯನ ನಿಭಾಯಿಸೋ ಶಕ್ತಿ ಕೊಡು ಭಗವಂತ. ನಿಧಾನ. ವರ ಎದೋಳು, ವರ ಮಾತಾಡಮ್ಮ, ಮಾತಾಡೆ. ಅಯ್ಯೋ ದೇವ್ರೆ, ಮಾತಾಡು, ಏನಾರು ಮಾಡಿ ಅಲ್ಲಿಂದ್ರೆ. ವರ ಎದೋಳು, ವರ. ಅಯ್ಯೋ ವರ ಕಣ್ಬಿಡೆ, ವರ. ಅಮ್ಮ, ನನ್ನ ಜೀವನನೇ ನಾಶ ಆಗೋಯ್ತು. ಅಣ್ಣನೇ ನನ್ನ ಬದುಕಿಗೆ ಕೈ ಚಪ್ಪಡಿ ಹೇಳಿಬಿಟ್ಟ. ಯಾಕಮ್ಮ ನನ್ನ ಬದುಕಿರ್ಲಿ? ನನ್ನ ಜೀವನದ ಗತಿ ಏನು? ಯಾರಮ್ಮ ಇದಕ್ಕೆಲ್ಲ ಕಾರಣ? ಇದಕ್ಕೆಲ್ಲ ಕಾರಣ ಯಾರು ಅಂತ ದೂರ್ಲಿ ನಾನು. ದೇವ್ರೆ, ಎಲ್ಲ ನನ್ನ ಕರ್ಮ. ತನ್ನ ತಂಗಿನ ಕಾಪಾಡ್ಬೇಕಾಗಿರೋ ಅಣ್ಣನೇ ಅವಳು ಕುತ್ಕೆನ ಈಸಕ್ಬಿಟ್ನ. ಯಾರ್ದೋ ಮಾತು ಕಟ್ಕೊಂಡು ಮನೆನ ಮುಳುಗಿಸ್ಬಿಟ್ನ. ಒಂದು ಗೊತ್ತಾಗ್ತಿಲ್ಲ ಕಣೆ. ಒಟ್ಟಾರೆ ಎಲ್ಲ ನಾಶ ಆಗೋಯ್ತು. ಅಮ್ಮರೇ, ಬನ್ನಿ. ಅಮ್ಮರೇ, ಒಂದು ನಿಮಿಷ ಬಂದೆ. ವಿಶಾಲು, ಆಗೋಯ್ತು ಕಣೆ. ನೋಡು, ಅವರಿಬ್ಬರನ್ನ ಮನೆ ಒಳಗೆ ಕರ್ಕೊಳೆ. ಬಂದಿರೋದು ಶ್ರಾವಣಿ ಅಮ್ಮವ್ರ ಕಣೆ. ಏನಾಯ್ತೋ ಏನೋ, ಆದ್ರೆ ಅವರು ಈ ಮನೆಗೆ ಸೊಸೆ ಕಣೆ. ಹೋಗಿ ಸೇರು, ಅಕ್ಕಿ ಬೆಲ್ಲ ತಗೊಂಡ್ ಬಾರೆ. ಹೋಗಿ. ಏನ್ರಿ ಮಾತಾಡ್ತಿದ್ದೀರಾ? ಯಾರಿಗೋಸ್ಕರ ಇದನ್ನೆಲ್ಲ ಮಾಡ್ಬೇಕು? ನಮ್ಮನೆ ಮಾನ ಮರ್ಯಾದೆಲ್ಲ ಬಂಟ್ಪಾಲಾಗೋಯ್ತು. ನನ್ನ ಮಗ ಜೀವನ, ಅವಳ ಭವಿಷ್ಯ ಎಲ್ಲ ಹಾಳಾಗೋಯ್ತು. ಈ ಖುಷಿಗೆ ಇದನ್ನೆಲ್ಲ ಮಾಡ್ಬೇಕಾ? ಯೋಗಿಶಾಲು, ಬಂದಿರೋದು ಶ್ರಾವಣಿ ಅಮ್ಮರ ಕಡೆ. ಅವರು
ಬೀಗ್ತಿವ್ರೆ ಹಾ. ನಮ್ ಕಡೆ ಸಂಬಂಧಿಕರು ನಿಮ್ ಕಡೆ ಸಂಬಂಧಿಕರು ಎಲ್ಲರೂ ಬಂದ್ಬಿಟ್ಟಿದ್ದಾರೆ. ಇನ್ನೇ ಯಾಕೆ ತಡ ಮಾಡೋದು, ಹುಡುಗ ಹುಡುಗಿನ ಸ್ಟೇಜ್ ಮೇಲೆ ನಿಲ್ಸ್ಬಿಡೋಣ ಅಲ್ವಾ? ಅಯ್ಯೋ ಬೀಗ್ರೆ ಅದ್ ಹೇಗಾಗತ್ತೆ? ನಾವ್ ಮಾಡ್ತಾ ಇರೋದು ಜೋಡಿ ಮದ್ವೆ, ಒಂಟಿ ಕಣ್ಣಲ್ಲಿ ಯಾಕೆ ನೋಡೋದು? ನನ್ ಮಗಳಂತೂ ರೆಡಿ ಇದ್ದಾಳೆ, ಇನ್ನೇನ್ ಸುಬ್ರಹ್ಮಣ್ಯ ಬಂದ್ಬಿಡ್ತಾನೆ, ಇರಿ. ಹೌದು ಅಮ್ಮ, ಅಣ್ಣನೂ ಬಂದ್ಬಿಡ್ಲಿ, ಎಲ್ರೂ ಒಟ್ಟಿಗೆ ನಿಂತ್ರೆ ಚೆನ್ನಾಗಿರತ್ತೆ. ಅಮ್ಮ, ಸುಬ್ಬು ಇಷ್ಟೊತ್ತಾದ್ರೂ ಬಂದಿಲ್ಲ. ನನ್ನ ಎದೆ ಡವ ಡವ ಅಂತ ಹೊಡ್ಕೋತಿದೆ, ತುಂಬಾ ಭಯ ಆಗ್ತಿದೆ. ಯಾಕೆ ನಿನಗಷ್ಟು ಭಯ ಆಗ್ತಿದೆ? ನೋಡು ಮಗಳೇ, ಮದುವೆ ಆಗೋ ಪ್ರತಿ ಹೆಣ್ಣಿಗೂ ಈ ತರದ್ದು ಭಯ ಸಹಜವಾಗಿ ಆಗತ್ತೆ. ನೀನ್ ತಲೆ ಕೆಡ್ಸ್ಕೋಬೇಡ. ಇರು ಸುಬ್ರಹ್ಮಣ್ಯ ಬರ್ತಿದ್ದ ಹಾಗೆ ಅವನ್ನ ನೋಡಿದ ತಕ್ಷಣ ನೀನ್ ಭಯ ಎಲ್ಲ ಓಡೋಗುತ್ತೆ. ಅಮ್ಮ, ಮಾವ ಬಂದ್ರು. ಅಪ್ಪ, ಯಾಕಪ್ಪ ಇಷ್ಟು ಲೇಟ್ ಮಾಡ್ಬಿಟ್ಟೆ? ಸರಿ ಬಾ, ಬೇಗ ರೆಡಿ ಆಗು, ಲೇಟ್ ಆಗ್ಬಿಡುತ್ತೆ. ಬೀಗರು ಬಂದಾಯ್ತಲ್ಲ. ವಿಶಾಲಮ್ಮವ್ರೆ, ಸ್ನಾನಕ್ಕೆ ಬಿಸಿನೀರಿಟ್ಟಿದ್ದೀರಾ? ಮಾಡಿದ್ದೀನಿ. ನೋಡಿ, ಸುಬ್ಬು ಬಂದಿದ ತಕ್ಷಣ ಅವನ್ನ ಕರ್ಕೊಂಡೋಗಿ ಅರ್ಶಿನ ಶಾಸ್ತ್ರ ಮಾಡಿ ಸ್ನಾನ ಮಾಡಿಸಿ. ಹಾಗೆ ನಮ್ಮ ಅಕ್ಕ ಶೇರ್ವಾನಿ ತಂದಿದ್ದಾಳೆ, ಅದನ್ನೇ ಹಾಕ್ಬೇಕು. ಖಂಡಿತವಾಗ್ಲು. ಅಪ್ಪ, ಎಲ್ಲಪ್ಪ ಸುಬ್ಬು, ಕರಿ ಬೇಗ, ಲೇಟ್ ಆಗ್ತಿದೆ. ಬೀಗ್ರೆ, ತಡ ಆಗ್ತಿದೆ, ಜನಗಳೆಲ್ಲ ಬಂದಾಯ್ತು. ನೀವ್ ಹೋಗಿ ಬೇಗ ರೆಡಿ ಆಗಿ. ಸುಬ್ಬುಗೆ ಅರ್ಶನ ಹಚ್ಚಕ್ಕೆ ಎಲ್ಲ ತಯಾರಿನೂ ಆಗಿದೆ. ಅದಾದ್ಮೇಲೆ ರಿಸೆಪ್ಷನ್. ನೋಡಿ ನನ್ ಮಗಳು ಆಲ್ರೆಡಿ ರೆಡಿಯಾಗಿ ನಿಂತ್ಬಿಟ್ಟಿದ್ದಾಳೆ. ಇಂದ್ರಮ್ಮವ್ರೆ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು, ಸ್ವಲ್ಪ ಬರ್ತೀರಾ? ನನ್ನ ಹತ್ರ ಮಾತಾಡೋದು ಯಾವಾಗ್ಲೂ ಇದ್ದೇ ಇರುತ್ತೆ ಬೀಗ್ರೆ. ಈಗ ಟೈಮ್ ಇಲ್ಲ, ಟೈಮ್ ಜಾಸ್ತಿ ಆಗೋಗಿದೆ. ನನ್ ಮಗಳು ಬೇರೆ ರೆಡಿಯಾಗಿ ಕಾಯ್ತಾ ಇದ್ದಾಳೆ. ಸುಮ್ನೆ ಆಮೇಲೆ ಮಾತಾಡೋಣ. ಇಲ್ಲ ಬೀಗ್ರೆ, ತುಂಬ ಮುಖ್ಯವಾದ ವಿಷಯ, ಮಾತಾಡಲೇಬೇಕು. ಮುಖ್ಯವಾದ ವಿಚಾರನ? ಸರಿ, ಹಾಗಿದ್ರೆ ನಿಮ್ ಮನ್ಸಲ್ಲಿ ಕೊಡೋದು ತಗೊಳೋದು ಏನಾದ್ರೂ ಇದ್ರೆ ನಮ್ಗದಂತೂ ಬೇಡಪ್ಪ. ಹೌದೌದು, ನಾವು ನಿಮ್ಮ ಮನೆಗೆ ಮಗಳು ಕೊಡ್ತಾ ಇದೀವಿ, ನೀವು ನಮ್ಮ ಮನೆಗೆ ಮಗಳು ಕೊಡ್ತಾ ಇದ್ದೀರಾ. ಅಲ್ಲಿಗೆ ಆಯ್ತಲ್ಲ. ನಮ್ಗೆ ನಮ್ಮ ಮಕ್ಕಳ ಸಂತೋಷನೇ ಮುಖ್ಯ. ಅದರಲ್ಲೂ ನನ್ನ ಮಗಳು ಸಂತೋಷ ಅಂತೂ ಕೋಟಿಗಿಂತ ಹೆಚ್ಚು ಅಂತಾನೆ ಅರ್ಥ. ಇವಳು ಸಂತೋಷದ ಮುಂದೆ ಇನ್ನೇನಿದೆ ದೊಡ್ಡದು ಹೇಳಿ? ಹೌದೌದು, ಅವಳು ಕಣ್ಣೀರ್ ನೋಡಕ್ಕಾಗದೆ ಅಲ್ವೇ ನಾವೆಲ್ಲ ಈ ಮದ್ವೆಗೆ ಒಪ್ಕೊಂಡಿರೋದು. ಈಗ ಆ ಮಾತೆಲ್ಲ ಯಾಕೆ ಬಿಡಿ, ನಮ್ಗೆ ಮಕ್ಕಳ ಸಂತೋಷನೇ ಮುಖ್ಯ. ನೋಡಿ, ರಿಸೆಪ್ಷನ್ ನಿಲ್ಸಕ್ಕೂ ಪುರೋಹಿತರು ಒಳ್ಳೆ ಟೈಮ್ ಕೊಟ್ಟಿದ್ದಾರೆ. ನಾವು ಆ ಟೈಮಲ್ಲೇ ನಿಲ್ಸೋಣ. ನೀವು ಮೊದಲು ಸುಬನ್ ಕರೀರಿ. ಇಲ್ಲ ಬೀಗ್ರೆ, ಮುಹೂರ್ತ ಆಗೋಯ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.